ಈ ಒಂದು ವಿಡಿಯೋ ತುಂಬ ದಿನದಿಂದ ಮಾಡೋಕ್ಕಂತ ಇದ್ದಿದ್ದು. ಸೊ ಫೈನಲಿ ಇಟ್ಸ್ ಟೈಮ್. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕನ್ಫರ್ಮ್ ಹೇಳ್ತೀನಿ, ದಯವಿಟ್ಟು ಇದನ್ನು ನೆನಪಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡಿ. ರಾಹುಲ್ ಅನ್ನೋನು ಅಥವಾ ನಾನು ಯಾವುದೇ ಪ್ರತ್ಯೇಕ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟವನಲ್ಲ. ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾನು ಬೆಂಬಲವನ್ನು ನೀಡಲ್ಲ. ಓಕೆ ಓಕೆ, ಲೆಟ್ಸ್ ಗೋ ಫಾರ್ ಇಟ್ ಗೈಸ್. ಏನಪ್ಪ ವಿಷಯ ಅಂದರೆ, ನನ್ನ ಒಂದು ಅಧ್ಯಯನದ ಪ್ರಕಾರ ಏನಾಗುತ್ತೆ ಅಂದರೆ, ರೀಸೆಂಟಾಗಿ ಅಂದರೆ ಮೇ 16ನೇ ತಾರೀಕು 2026ರಲ್ಲಿ ಒಬ್ಬರು ಸೂರ್ಯಕಾಂತ್ ಅನ್ನೋರು, ಒಬ್ಬರು CGI ಅಂದರೆ ಜಡ್ಜ್ ಅಂತಾರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಇವರು. ಓಕೆ, ಇವರೇನು ಮಾಡ್ತಾರೆ, ಒಂದು ಸೀನಿಯರ್ ವಕೀಲರ ಹುದ್ದೆ ಕುರಿತಂಥ ಒಂದು ಕೇಸಲ್ಲಿ ಏನಂತಾರೆ ಅಂದರೆ, ಈ ಯುವಜನತೆ ಒಂಥರ ಜಿರಳೆ ಇದ್ದಂಗೆ, ಜಿರಳೆ ಅಂದರೆ ಕಾಕ್ರೋಚ್ ಇದ್ದಂಗೆ, ಇವರೆಲ್ಲಂದ್ರಲ್ಲಿ ಮೊಬೈಲ್ ಕ್ಯಾಮ್ರಾಗಳನ್ನ ಹಿಡ್ಕೊಂಡು ನುಗ್ಗಿಬಿಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಒಂದು ಸ್ಟೇಟ್ಮೆಂಟಿಂದ ಏನಾಗುತ್ತೆ ಅಂದರೆ, ಅಲ್ಲಿಗೆ ಒಂದು ಕಡೆ ಬೆಂಕಿ ಹತ್ತಿದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟಾಗಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೆಸರು ನಂಗೆ ಗೊತ್ತಿಲ್ಲ, ಬೇಕಾಗೂ ಇಲ್ಲ. ಓಕೆ, ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಇಮಿಡಿಯೇಟಾಗಿ 16ನೇ ತಾರೀಕು ಮೇ 2026ರಂದು ಒಂದು ಪಾರ್ಟಿಯನ್ನು ರೆಡಿ ಆಗ್ತಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದು ಏನಕ್ಕೆ ಇಟ್ಟರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಇಂಥ ಮಹಾಧೀರ ವೀರಶೂರ ಹುಟ್ಟಿದಂಥ ನಾಡಲ್ಲಿ ಈ ಒಂದು ಜಿರಳೆ ಹೆಸರು ಏನಕ್ಕಂಟ ನನಗೆ ಈ ಫಸ್ಟ್ ಹೆಸರು ಇಷ್ಟ ಆಗಿಲ್ಲ. ಒಂದು ವೇಳೆ ಅವರು ಈ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಊರಲ್ಲಿ, ಒಂದು ನಾಡಲ್ಲಿ, ಸಂಗೊಳ್ಳಿ ರಾಯಣ್ಣ ಅಂತ ಶೂರ ವೀರ ಹುಟ್ಟಿದಂಥ ನಾಡಲ್ಲಿ ಇದನ್ನು ಸಿಂಹ ಅಂತನೋ ಹುಲಿ ಅಂತನೋ ಒಂದು ಇಟ್ಟಿದ್ರೆ ಇನ್ನೂ ತುಂಬ ಗರ್ವ ಆಗ್ತಿದ್ದು. ಬಟ್ ಸ್ಟಿಲ್ ಇದು ಜಿರಳೆ ಅನ್ನೋದು ಇಟ್ಸ್ ನಾಟ್ ಗುಡ್, ಬಟ್ ಸ್ಟಿಲ್ ಮ್ಯಾಟ್ರ್ ಅದಲ್ಲ. ಲೆಟ್ಸ್ ಗೋ ಮುಂದೆ. ಓಕೆ, ಇದಾದಮೇಲೆ ಏನಾಗುತ್ತೆ, ಇಮಿಡಿಯೇಟಾಗಿ ಒಂದು ಅಫಿಷಿಯಲ್ ಆಗಿ ಇದು ಯಾವುದೇ ಥರ ಪಕ್ಷ ಅಂತ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದೇನಾಗುತ್ತೆ, ಇಲ್ಲಿಗೆ ನೆಕ್ಸ್ಟ್ ಒಂದು ಇನ್ಸ್ಟಾಗ್ರಾಮ್ನ ಪೇಜ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಆಗಿದ್ದೆಲ್ಲ ಯುವಜನತೆನ ಇದನ್ನೇ ಮಾಡ್ತಾರೆ. ಒನ್ ಮೋರ್ ಥಿಂಗ್, ಇದನ್ನು ಕ್ರಿಯೇಟ್ ಮಾಡೋಂಥ 3 ಜನನು ಆ ಟೈಮಲ್ಲಿ ಇಂಡಿಯಾದಲ್ಲಿ ಇರಲಿಲ್ಲ. ಓಕೆ, ಅದು ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ, ಇದರಿಂದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಆಗುತ್ತೆ. 5-6 ದಿವಸಗಳಲ್ಲಿ 22 ಮಿಲಿಯನ್ಗಿಂತಲೂ ಜಾಸ್ತಿ. ಯಾವುದಕ್ಕಂದರೆ, ನಮ್ಮ ಇಂಡಿಯನ್ ಆರ್ಮಿದ ಒಂದು ಅಫಿಷಿಯಲ್ ಪೇಜ್ ಇದೆ, ಅದಕ್ಕೆ 11 ಮಿಲಿಯನ್ನಿಂದ 12 ಮಿಲಿಯನ್ ಫಾಲೋವರ್ಸ್ ಇದ್ದರೆ, ಈ ಒಂದು ಪಾರ್ಟಿಗೆ, ಜನತಾ ಪಾರ್ಟಿ ಏನೊಂದು ಕ್ರಿಯೇಟ್ ಆಗಿರುತ್ತೆ ಕಾಕ್ರೋಚ್ ಅಂತ, ಅದಕ್ಕೆ 22 ಮಿಲಿಯನ್. ಅಂದರೆ ಇಲ್ಲಿಗೆ ನಮ್ಮ ಇಂಡಿಯನ್ ಆರ್ಮಿ ಕೂಡ ಇದನ್ನು ಹಿಂದಾಕೋದು ಅಂತ. ಓಕೆ, ಇದನ್ನು ಮುಂದೋದ ತಕ್ಷಣ ಏನಾಗುತ್ತೆ, ಇದೇ ಒಂದು ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಇವ್ರೇನು ಮಾಡ್ತಿರ್ತಾರೆ, ನಾವು ಕಾಕ್ರೋಚ್ ನಮ್ಮದೇ ಒಂದು ಪಾರ್ಟಿ ಕಟ್ತೀವಿ, ಅದು ಇದು ಅಂತ ಓಡಾಡ್ತಿರ್ತಾರೆ. ಇದೇ ಥರ ಹಿಂದೆ ಒಬ್ಬರು ಪೊರಕೆ ಇಟ್ಕೊಂಡು ಪಾರ್ಟಿ ಕಟ್ಟಿದವರು ಇದ್ದಾರೆ. ಓಕೆ, ಯಾಕಂದರೆ ನಾನು ನನ್ನ ಅಧ್ಯಯನದ ಬಗ್ಗೆ ಮಾಡ್ತಾ ಇರ್ತೀನಿ, ನನಗೆ ಯಾವುದೇ ಥರ ರಾಜಕೀಯ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸ್ಟಿಲ್ ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ನಿಮ್ಮದೇ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮತ್ತೊಂದು ಕಡೆ ನೀಟ್ ಎಕ್ಸಾಮಿನೇಷನ್ಸ್ ಪೇಪರ್ ಲೀಕ್ ಆಗಿಬಿಡುತ್ತೆ. ಈ ನೀಟ್ ಅನ್ನೋದು ಏನಪ್ಪ ಅಂದರೆ, ಒಂದು ಮೆಡಿಕಲ್ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಪಡೆಯೋಕ್ಕೆ ಬೇಕಂತ ಒಂದು ಪ್ರವೇಶ ಪರೀಕ್ಷೆ ಇದು. ಇದರಲ್ಲಿ ಸ್ವಂತ ನನ್ನ ತಮ್ಮನೇ 2024ರಲ್ಲಿ ಒಂದು ಸಲ ಅಟೆಂಪ್ಟ್ ಮಾಡಿ ಅದು ಆಗಿಲ್ಲ ಅಂತ ಮತ್ತೊಂದು ವರ್ಷ ವೇಟ್ ಮಾಡಿ ಅವಾಗ ಅವನು ಮೆಡಿಕಲ್ ಸೀಟ್ ತೊಗೊಂಡಿದ್ದು ಉಂಟು. ಈ ಒಂದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಎಕ್ಸಾಮ್ಸ್ ಏನಾಗುತ್ತೆ ಅಂದರೆ, ಒಂದು ಜಸ್ಟ್ ಮಿಸ್ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಸ್ವತಃ ತಮ್ಮನ್ನು ನೋಡಿದ್ದೀನಿ, ಅವನು ಎಷ್ಟು ಡಿಪ್ರೆಷನ್ ಹೋಗಿದ್ದ ಅಂತ. ಬಟ್ ಸ್ಟಿಲ್ ಈ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆದ ತಕ್ಷಣ ಇದರಲ್ಲಿರುವಂಥ ಎಕ್ಸಾಮ್ ಬರೆದಂತಹ ಕಮ್ಮಿ, ಇದೊಂದು ಎಕ್ಸಾಕ್ಟ್ ನಂಬರ್ ಸಿಕ್ಕಿಲ್ಲ, ಬಟ್ ಸ್ಟಿಲ್ 12ರಿಂದ 21 ಜನ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಓಕೆ, ಇದು ಇದಕ್ಕೆ ಕ್ಲಿಯರ್ ಪಿಕ್ಚರ್ ಇಷ್ಟ ಆಯಿತು.